ಆ ವಿದ್ಯಾರ್ಥಿಗಳಿಗೆ ಏಕಾಏಕಿ 2,81,572 ಆಲ್ಮೋಸ್ಟ್ 40% ಕಟ್ ಡೌನ್. ಅಂದ್ರೆ ಹಿಂದುಳಿದ ವರ್ಗದ ಶೈಕ್ಷಣಿಕ ಪರಿಸ್ಥಿತಿನ ಯಾರು ಕಡಿಮೆ ಮಾಡಿದ್ರು? ಕೋವಿಡ್ ಇದ್ದದ್ದು ಬೇರೆ, ಆದರೆ ಶಿಕ್ಷಣ ವಂಚಿತರನ್ನ ಮಾಡೋದು ಸರಿನಾ? ಹಾಗೆ ನನ್ನಲ್ಲಿ ವಸತಿ ಶಾಲೆಗಳ ನಿರ್ಮಾಣ ಇಡೀ ರಾಜ್ಯದಲ್ಲಿ 137 ವಸತಿ ಶಾಲೆಗಳನ್ನ 13ರಿಂದ 18ಕ್ಕೆ ನೀಡಿದ್ರೆ ಇವರು ಬರೀ 21 ಕೊಟ್ಟರು. ಕೋವಿಡ್ ನೆಪ 2 ವರ್ಷ. ಆದರೆ ವಿವಿಧ ಸಮುದಾಯಗಳ ಅಭಿವೃದ್ಧಿನಲ್ಲಿ 4,949 ಇದ್ದದ್ದು ಇವರ ಅವಧಿಯಲ್ಲಿ ಕುಂಠಿತ ಆಯ್ತು. ಯಾಕೆಂದ್ರೆ ಮುಂದಿನ ಅವಧಿಗೆ ಇದು ಹೆಚ್ಚುತ್ತಾ ಹೋಗ್ಬೇಕು. ಹಾಗೆ ಶುಲ್ಕ ವಿನಾಯಿತಿ ನೀಡಬೇಕಾಗಿತ್ತು. ಇಲ್ಲಿ ಹೇಳ್ತಾ ಇದ್ರು 15 ವರ್ಷ ಹಿಂದಕ್ಕೆ ಕೊಟ್ಟೋಗಿದೆ ಕರ್ನಾಟಕ. ಯಾರು ಹಿಂದೆ ಕರ್ಕೊಂಡು ಹೋದ್ರು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಅಂಕಿಅಂಶನ. ಯಾರ ಅವಧಿನಲ್ಲಿ ಹಿಂದಕ್ಕೆ ಹೋಯ್ತು ಕರ್ನಾಟಕ? ಶುಲ್ಕ ವಿನಾಯಿತಿನಲ್ಲಿ ಬಡವರು, ಹಿಂದುಳಿದವರು ಇವರಿಗೆ 31,72,974 ಜನಕ್ಕೆ 13ರಿಂದ 18 ಕೊಟ್ರೆ, ಅದೇ ಇವರು ನೆಕ್ಸ್ಟ್ ಅವಧಿನಲ್ಲಿ 31,52,640. ಒಂದು ಚೂರು ಏರಿಕೆ ಅಲ್ಲ, ಕಡಿಮೆನೇ ಆಯ್ತು, ಡಿಕ್ಲೈನ್ ಆಯ್ತು. ಇದೆಲ್ಲದರಲ್ಲಿ ನಾವು ಒದಗಿಸಿದ ಅನುದಾನ 13ರಿಂದ 18ಕ್ಕೆ ಹಿಂದುಳಿದ ವರ್ಗಕ್ಕೆ 15,126 ಕೋಟಿ ಕೊಟ್ರೆ, ಇವರ ಅವಧಿನಲ್ಲಿ 13,186 ಕೋಟಿಯನ್ನು ಕೊಟ್ಟರು. ನಾನು ಹೇಳ್ತಾ ಇರೋದು 5 ವರ್ಷದ ನಂತರ ಇನ್ನ 5 ವರ್ಷಕ್ಕೆ ಎಷ್ಟು % ಹೆಚ್ಚಿಗೆ ಆಗಬೇಕಾಗಿತ್ತೋ ಅದರ ಬದಲು ಕ್ಷೀಣಿಸ್ತು ಅಂತಂದ್ರೆ ಈ ಹಿಂದುಳಿದ ವರ್ಗದ ಬಗ್ಗೆ ಇವ್ರಿಗಿರ್ತಕ್ಕಂಥ ಕಾಳಜಿ ಏನು ಅನ್ನೋದನ್ನ ಈ ದಾಖಲೆಗಳೇ ನಮಗೆ ನಿರೂಪಣೆ ಮಾಡಿ ತೋರಿಸ್ತಾರೆ. ಆದ್ರೆ ಯಾರು ಸರ್ವ ಜನಾಂಗದ ಪರವಾಗಿ ಬಜೆಟ್ ಅನ್ನು ಮಂಡಿಸಿ ಎಲ್ಲ ವರ್ಗಕ್ಕೂ ಕಲ್ಯಾಣ ಕಾರ್ಯಕ್ರಮಗಳು ತಲುಪೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಟೀಕೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಸನ್ಮಾನ್ಯ ಅಧ್ಯಕ್ಷ, ಸಮಾಜ ಕಲ್ಯಾಣ ಇಲಾಖೆ ನರೇಂದ್ರಣ್ಣ ಮಂಜೂರಾದ ಒಂದೇ ನಿಮಿಷ. ಈ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಮಾನ್ಯ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು ಮೊನ್ನೆ ಸದನದಲ್ಲಿ ಒಂದು ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂದ್ರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ 2023-24ನೇ ಸಾಲಿನಲ್ಲಿ ಏನೂ ಅನುದಾನ ಸರ್ಕಾರ ಕೊಟ್ಟಿಲ್ಲ ಅಂತ. ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಪ್ಲಿಮೆಂಟ್ ಬಜೆಟ್ನಲ್ಲಿ ಒಟ್ಟಾರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ 1,600 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 224 ಕೋಟಿ ಒಕ್ಕಲಿಗೆ. ತಪ್ಪು ಸಂದೇಶ ಇವ್ರು ಮಾಡಿದ್ದಾರೆ. ಆಮೇಲೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಬರುತ್ತೆ. 224 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆ 1,600 ಕೋಟಿ ರೂಪಾಯಿಯನ್ನ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ 2023-24 ಅದನ್ನು ಸ್ವಲ್ಪ ಹೇಳ್ರಿ. ಸ್ವಾಮಿ ಅವ್ರು ಮಾತಾಡ್ತಾ ಇದ್ದಾರೆ. ನೀನ್ ಬಂದ ಮಾತಾಡುವಂತೆ ನೀವು ಬಂದ ಮಾತಾಡೋ ಟೈಮ್ ಹಾಳಾಗತ್ತೆ ಇರು. ಸನ್ಮಾನ್ಯ ಅಧ್ಯಕ್ಷೆ, ಸಮಾಜ ಕಲ್ಯಾಣ ಇಲಾಖೆ ವಿಚಾರವಾಗಿ ಸ್ವಲ್ಪ ಬೆಳಕು ಚೆಲ್ಲಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮಂಜು ಇದಕ್ಕೆ ಆಕ್ಷೇಪಣೆ ತೆಗೆದ್ರೆ ಎತ್ಲಿ, ನನ್ನ ಸಹೋದರ ಜಾಧವ್ ಆಕ್ಷೇಪಣೆ ತೆಗೆದ್ರೆ ಎತ್ಲಿ, ಆದರೆ ಈ ದಾಖಲೆ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಯಾವ ವರ್ಗವನ್ನು ಪ್ರತಿನಿಧಿಸೋದಕ್ಕೆ ನಾವು ಮೀಸಲಾತಿ ಆಧಾರದ ಮೇಲೆ ಇಲ್ಲಿಗೆ ಬಂದಿದ್ದೀವೋ, ಈ ಮನೆಯನ್ನ ಪ್ರತಿನಿಧಿಸ್ತಾ ಇದೀವೋ, ಇಲ್ಲೊಬ್ಬ ನನ್ನ